ಜೀವಾವಧಿ ಶಿಕ್ಷೆ ಜೊತೆ 11,60,000 ದಂಡ. ಸಂತ್ರಸ್ತೆಗೆ 11,25,000 ರೂಪಾಯಿ ಪರಿಹಾರ. ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಜೊತೆಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಿದೆ. ಜೀವಾವಧಿ ಶಿಕ್ಷೆ ವಿಧಿಸೋ ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಸುಮಾರು 11,60,000 ರೂಪಾಯಿ ದಂಡವನ್ನು ವಿಧಿಸಿದೆ. ಪ್ರಜ್ವಲ್ ವಿರುದ್ಧ ಸುಮಾರು 8 ವಿವಿಧ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಾಗಿತ್ತು. ಈ 8 ಸೆಕ್ಷನ್ಗಳಡಿ ದಂಡ ವಿಧಿಸಲು ಅವಕಾಶ ಇತ್ತು. ಇದನ್ನ ಪರಿಗಣಿಸಿ ನ್ಯಾಯಾಲಯ ಶಿಕ್ಷೆಯ ಜೊತೆಗೆ ದಂಡ ಕೂಡ ವಿಧಿಸಿದೆ. ಹೀಗೆ ಪ್ರಜ್ವಲ್ ಪಾವತಿಸುವ ದಂಡದಲ್ಲಿ ಸಂತ್ರಸ್ತೆಗೆ 11,25,000 ರೂಪಾಯಿ ಪರಿಹಾರಕ್ಕೆ ಆದೇಶಿಸಿದೆ. ಪ್ರಜ್ವಲ್ ವಿರುದ್ಧ ಕಾರು ಡ್ರೈವರ್ ಕಾರ್ತಿಕ್ ಪ್ರಮುಖ ಸಾಕ್ಷಿ. ಫ್ಯಾನ್ಸಿ ನಂಬರ್ಗಳ ಚಟ ಪ್ರಜ್ವಲ್ ರೇವಣ್ಣಗೆ ಅದೇ ಕಂಟಕ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತೆಯ ಜೊತೆಗೆ ಆತನ ಕಾರು ಡ್ರೈವರ್ ಕಾರ್ತಿಕ್ ಪ್ರಮುಖ ಸಾಕ್ಷಿ ಅಂತ ನ್ಯಾಯಾಲಯ ಪರಿಗಣಿಸಿದೆ. ಪ್ರಜ್ವಲ್ ರೇವಣ್ಣಗೆ ಸೇರಿದ್ದು ಎನ್ನಲಾದ ಅತ್ಯಾಚಾರದ ವಿಡಿಯೋಗಳ ಬಗ್ಗೆ ಮೊದಲು ಗೊತ್ತಾಗಿದ್ದು ಕಾರು ಡ್ರೈವರ್ ಕಾರ್ತಿಕ್ಗೆ ಗೊತ್ತಾಗಿತ್ತು. ಇದನ್ನ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಗಮನಕ್ಕೂ ತಂದಿದ್ದಂತೆ. ಈ ವಿಚಾರ ಪ್ರಜ್ವಲ್ ರೇವಣ್ಣಗೆ ಗೊತ್ತಾಗಿ ಇಬ್ಬರಿಗೂ ದೊಡ್ಡ ಜಗಳ ಆಗಿತ್ತಂತೆ. ಇದೆಲ್ಲವನ್ನ ಕಾರು ಡ್ರೈವರ್ ಕಾರ್ತಿಕ್ ಕೋರ್ಟ್ನಲ್ಲಿ ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ತನಗೆ ಅನುಮಾನ ಶುರುವಾದ ಕುರಿತು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ತಾನು ಪ್ರಜ್ವಲ್ ಕಾರು ಚಾಲಕನಾಗಿದ್ದ ವೇಳೆ ಪ್ರಜ್ವಲ್ ಕೆಲವು ವಿಡಿಯೋಗಳನ್ನ ನೋಡ್ತಿದ್ದ. ತಾನೇನಾದ್ರೂ ಆ ವಿಡಿಯೋಗಳನ್ನ ನೋಡೋಕೆ ಪ್ರಯತ್ನ ಮಾಡಿದ್ರೆ ವಿಡಿಯೋ ಕ್ಲೋಸ್ ಮಾಡ್ತಿದ್ದ. ಹೀಗಾಗಿ ನನಗೆ ಅನುಮಾನ ಶುರುವಾಯಿತು. ಕೊನೆಗೆ ಪ್ರಜ್ವಲ್ ಕಾರಿನಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾಗ ಆತನ ಮೊಬೈಲ್ನಲ್ಲಿದ್ದ ವಿಡಿಯೋಗಳನ್ನ ನನ್ನ ಮೊಬೈಲ್ಗೆ ಕಳುಹಿಸಿಕೊಂಡಿದ್ದೆ. ತನ್ನ ಮೊಬೈಲ್ ಮೂಲಕ ಭವಾನಿ ರೇವಣ್ಣಗೆ ಮಾಹಿತಿ ನೀಡಿದ್ದೆ. ಆದ್ರೆ ಅವರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಕೊನೆಗೆ ಇದು ಪ್ರಜ್ವಲ್ಗೆ ಗೊತ್ತಾಗಿ ನಮ್ಮಿಬ್ಬರ ನಡುವೆ ಗಲಾಟೆ ನಡೀತು ಅಂತ ಸಾಕ್ಷಿ ಹೇಳಿದ್ದಾನೆ. ಕಾರು ಡ್ರೈವರ್ ಕಾರ್ತಿಕ್ ನೀಡಿದ್ದ ಸಾಕ್ಷ್ಯಕ್ಕೂ ಮತ್ತೊಬ್ಬ ಸಾಕ್ಷಿದಾರ ಎನ್ ಮಂಜುನಾಥ್ ಹೇಳಿಕೆಗೂ ಕೆಲ ಸಾಮ್ಯತೆಗಳು ಇವೆ. ಈ ಎನ್ ಮಂಜುನಾಥ್ ಬೇರಾರೂ ಅಲ್ಲ, ಪ್ರಜ್ವಲ್ ಸೋಷಿಯಲ್ ಮೀಡಿಯಾ ನೋಡಿಕೊಳ್ತಿದ್ದ ವ್ಯಕ್ತಿ. ಅಲ್ಲದೆ ಪ್ರಜ್ವಲ್ಗೆ ಆಗಾಗ ಸಿಮ್ಗಳನ್ನ ಕೂಡ ಪೂರೈಸುತ್ತಿದ್ದ. ಪ್ರಜ್ವಲ್ ರೇವಣ್ಣಗೆ ಫ್ಯಾನ್ಸಿ ನಂಬರ್ಗಳ ಚಟ ಇತ್ತು. ಕೊನೆಗೆ ಆತನಿಗಿದ್ದ ಈ ಚಟವೇ ಕಂಟಕವಾಗಿ ಪರಿಣಮಿಸಿದೆ. ಅದರಲ್ಲೂ 8055 ಅಂದ್ರೆ ಭಾರಿ ಹುಚ್ಚು ಇತ್ತಂತೆ. ಇದನ್ನೇ ಪ್ರಾಸಿಕ್ಯೂಷನ್ ಪರ ವಕೀಲರು ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇದನ್ನ ಕೆಲವರು ಬಾಸ್ ಅನ್ನೋ ರೀತಿ ಬಳಸ್ತಾರಂತೆ. ಅಲ್ಲದೆ ಪ್ರಜ್ವಲ್ ಮೊಬೈಲ್ ಪಾಸ್ವರ್ಡ್ ಕೂಡ 8055 ಆಗಿತ್ತು ಅಂತ ಕಾರ್ತಿಕ್ ಹೇಳಿದ್ದಾನೆ. ನೋಡಿದ್ರೆ ಈ ಫ್ಯಾನ್ಸಿ ನಂಬರ್ ಚಟ ಪ್ರಜ್ವಲ್ಗೆ ಕಂಟಕವಾಗಿ ಪರಿಣಮಿಸಿದೆ.